ಮದ್ಯ ಮುಕ್ತ ಗ್ರಾಮಕ್ಕಾಗಿ ಮಾಲಗತ್ತಿ ಗ್ರಾಮಸ್ಥರಿಂದ ಆಗ್ರಹ, ತಹಶೀಲ್ದಾರರಿಗೆ ಮನವಿ ಸಲ್ಲಿಕೆ. ಶಹಾಬಾದ್ ತಾಲೂಕಿನ ಮಾಲಗತ್ತಿ ಗ್ರಾಮದ ಗ್ರಾಮಸ್ಥರು ಗ್ರಾಮವನ್ನ ಮದ್ಯ ಮುಕ್ತಗೊಳಿಸುವಂತೆ ತೀವ್ರ ಆಗ್ರಹ ವ್ಯಕ್ತಪಡಿಸಿ ತಾಲೂಕು ತಹಶೀಲ್ದಾರ್ ಜಗದೀಶ್ ಚೌರ ಹಾಗೂ ಸ್ಥಳೀಯ ಪೊಲೀಸ್ ಠಾಣೆಗೆ ಲಿಖಿತ ಮನವಿ ಸಲ್ಲಿಸಿದರು. ಗ್ರಾಮದ ಕೆಲ ಮನೆಗಳು, ಅಂಗಡಿಗಳು ಮತ್ತು ಹೋಟೆಲ್ಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿರುವ ಬಗ್ಗೆ ಗಂಭೀರ ಆತಂಕ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಈ ಕಾರ್ಯಾಚರಣೆ ಗ್ರಾಮದಲ್ಲಿ ಸಾಮಾಜಿಕ ಅಶಾಂತಿ, ಕುಟುಂಬ ಕಲಹ ಮತ್ತು ಯುವಕರ ಭವಿಷ್ಯದ ಮೇಲೆ ಧ್ವಂಸಾತ್ಮಕ ಪರಿಣಾಮ ಬೀರುತ್ತಿದೆ ಎಂದು ದೂರಿದ್ದಾರೆ. ಮಕ್ಕಳ ಶಿಕ್ಷಣ ಹಾಗೂ ಮಹಿಳೆಯರ ಸುರಕ್ಷತೆಯಲ್ಲಿಯೂ ಇಂತಹ ಅಕ್ರಮ ಕಾರ್ಯಗಳು ಹಾನಿಕಾರಕವಾಗಿವೆ ಎಂದು ಮಹಿಳೆಯರು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ತಹಶೀಲ್ದಾರ್ ಜಗದೀಶ್ ಚೌರ ಅವರ ಮನವಿಯನ್ನ ಸ್ವೀಕರಿಸಿ ಗ್ರಾಮಸ್ಥರ ಶಂಕೆ ಹಾಗೂ ಆತಂಕಗಳು ನ್ಯಾಯಸಮ್ಮತವಾಗಿವೆ. ನಾವು ಶೀಘ್ರದಲ್ಲೇ ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮ ಮದ್ಯ ಮಾರಾಟದ ಕುರಿತು ಪರಿಶೀಲನೆ ನಡೆಸಿ ಕಾನೂನುಬಾಹಿರ ಚಟುವಟಿಕೆಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು. ಗ್ರಾಮವನ್ನ ಸಂಪೂರ್ಣವಾಗಿ ಮದ್ಯ ಮುಕ್ತಗೊಳಿಸುವ ಉದ್ದೇಶದಿಂದ ನಡೆಯುತ್ತಿರುವ ಈ ಹೋರಾಟದಲ್ಲಿ ಗ್ರಾಮದ ಪ್ರಮುಖ ಮುಖಂಡರಾದ ಕಾಶಿನಾಥ್ ಸಣಮೋ, ಮರಣ್ಣ ಮೂಲಿಮನಿ, ಕೆ ರಮೇಶ್ ಭಟ್, ಈಶ್ವರ ಮುಗುಳನಾಗಾವ್ ಸೇರಿದಂತೆ ಹಲವು ಗ್ರಾಮಸ್ಥರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವುದರಿಂದ ಶೀಘ್ರದಲ್ಲೇ ಅಧಿಕಾರಿಗಳಿಗೆ ಸಮೀಕ್ಷೆ ಹಾಗೂ ಕ್ರಮ ಕೈಗೊಳ್ಳುವ ನಿರೀಕ್ಷೆ ವ್ಯಕ್ತವಾಗಿದೆ. ಮೊದಲೆಲ್ಲ ಹೇಳಿರಿ, ಎಲ್ಲರೂ ಹೇಳಿರಿ. ಪಂಚಾಯತ್ ಏನ್ ಮಾಡಿಲ್ರಿ? ಪಂಚಾಯತ್ ಕೇಳ್ರಿ, ಅಲ್ಲಿ ಬಂದು ನಾವ್ ಇದಾರಿಲ್ಲ, ಪಂಚಾಯತ್ ಕೇಳಬಾರ್ದಂತ ಕೇಳಿಲ್ಲ. ಇಲ್ಲಿ ತನ ಬಂದ ಮ್ಯಾಕ್ ನಾವ್ ಹೇಳಕತ್ತಿ, ನಾವ್ ಇಲ್ಲಿ ತನ ಬಂದಿ ನಾವ್ ಯಾಕೆ ಕೇಳಪ್ಪ? ಅವ್ರು ಇರ್ಲಕ್ಕ ಯಾಕೆ ಇಲ್ಲಿ ಬಂದಿವಿ, ನೀ ಕೇಳತ್ತೀರಿ ನಾವು. ಲಗ್ನ ಆಗಿಲ್ಲ, ಸಣ್ಣ ಸಣ್ಣವ್ರೆ, ಅವ್ರಿಗೇನೋ ಆಗೋದರ ಸಣ್ಣ ಮಕ್ಕಳು, ಅವರು ಎದ್ಮೇಲೆ ಬಂಡಿ ಹರ್ಕೊಂಡು ತಾಯಿ ತಂದಿದ್ದು ಎಷ್ಟು ಕಷ್ಟ. ಅವ್ರ ಮನೆಗೆ ಎಟ್ಟಾಗಿರ್ಬೇಕು. ದೊಡ್ಡ ಮಗನ ಸತ್ತೋದನು. ಈಗ ಏನ್ ಮಾಡ್ಬೇಕು? ಅವರು ತಾಯಿದರು ಬಾಯಾಗ ಮಾಡಿ ತುಂಬ್ಕೊಂಡು ಮನೆಗೆ ಮಕ್ಕಂದಿರ ಅವರು ಏನ್ ಮಾಡ್ಬೇಕು? ಸೂಕ್ತ ಕ್ರಮ ಕೈಗೊಳ್ಳುತ್ತಿದ್ದಲ್ಲಿ ಗ್ರಾಮದ ಬಳಿಯ ರಾಷ್ಟ್ರೀಯ ಹೆದ್ದಾರಿ 150ರಲ್ಲಿ ರಸ್ತೆ ತಡೆ ಪ್ರತಿಭಟಿಸಲಾಗುವುದು ಈ ಮೂಲಕ ತಮ್ಮ ಗಮನಕ್ಕೆ ತರಲಾಗುವುದು. ಧನ್ಯವಾದ. ಓಕೆ, ಈಗ ಅಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಮತ್ತೆ ನಿಮಗೆ ಗೊತ್ತಿದೆ ಏನಾದ್ರು ಮಾಡ್ತಾರೆ ಅಂತ ಹೇಳಿ. ನಾನು ಅಲ್ಲಿ ಬಂದು ಕೇಳಿದಾಗ ನೀವು ನನಗೆ ತೋರಿಸ್ಬೇಕು. ನೀವು ತೋರಿಸ್ತೀವಿ, ನಾನು ಮುಂದೆ ಹೆಜ್ಜೆ ಇಡ್ತೀನಿ. ಆಯ್ತಾ? ಓಕೆ. 15 ದಿವಸದ ಒಳಗೆ ನಾನು ಕೂಡ ಬರ್ತೀನಿ. ಎಕ್ಸೈಸ್ನವ್ರಿಗೂ ಕೂಡ ಕರೆದು ಒಂದು ಕಾರ್ಯಾಚರಣೆ ಇದು ಮಾಡ್ತೀವಿ. ಆಯ್ತಾ? ಆಯ್ತಮ್ಮ, ನೀವು ನಾವು ಒಟ್ಟಿಗೆ ಸೇರಿ ಇದನ್ನ ಕೈ ಜೋಡಿಸಿದ್ರೆ ಇದನ್ನ ತಡಿಲಿಕ್ಕೆ ಸಾಧ್ಯ. ನೀವುಗಳು ನನಗೆ ಕೈ ಜೋಡಿಸಿ, ನಾನು ಕೂಡ ಕೈ ಜೋಡಿಸ್ತೀನಿ. ಸೇರಿ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡೋಣ. ನೀವೆಲ್ಲರೂ ಕೂಡ ಇಷ್ಟು ಅಲ್ಲ, ನೀವು ತಮ್ಮ ದೈನಂದಿನ ಕೆಲಸಗಳನ್ನೆಲ್ಲನೂ ಬದಿಗೊತ್ತಿ ಇಷ್ಟೆಲ್ಲ ಜನ ಬಂದು ಇದು ಮಾಡಿದ್ದೀರಿ. ಭಾಳ ಸಂತೋಷದ ವಿಷಯ. ನಾವು ಕೂಡ ಇದಕ್ಕೆ ಕೈ